Namaste. Now we'll see scope of business economics. ಅಂದರೆ ಬಿಸ್ನೆಸ್ ಎಕನಾಮಿಗೆ ಎಷ್ಟು ಸ್ಕೋಪ್ ಉಂಟು, ಅದು ಹೇಗೆಲ್ಲ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ ಅಂತ ಟುಡೇ ವಿಲ್ ಸಿ. ಓಕೆ, now that is called scope of business economics. The scope of business economics is quite wide. It covers most of the practical problems a manager or a firm faces. ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಬಿಸ್ನೆಸ್ ಒಂದು ಮಾಡುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಬರ್ತವೆ ಅದನ್ನೆಲ್ಲ ಸಾಲ್ವ್ ಮಾಡುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. There are two categories of business issues to which economic theories can be directly applied. ಹೆಚ್ಚಾಗಿ ನಾವೇನು ಮಾಡ್ತೇವೆ, ಎಕನಾಮಿಕ್ಸ್ ಅನ್ನ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಮಾಡ್ತೇವೆ. ಅಂದರೆ ಮೈಕ್ರೋ ಅಂತ ವಿದಿನ್ ದ ಬಿಸ್ನೆಸ್, ಮ್ಯಾಕ್ರೋ ಎಕನಾಮಿಕ್ಸ್ ಇಟ್ ಈಸ್ ಔಟ್ಸೈಡ್ ದ ಬಿಸ್ನೆಸ್. ಈ ರೀತಿ ನಮಗೆ ಇಂಟರ್ನಲ್ ಪ್ರಾಬ್ಲಮ್ಸ್ ಮತ್ತು ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್ ಇರ್ತವೆ, ಆ ಇಶ್ಯೂಸ್ ಇರ್ತವೆ, ಅದನ್ನು ಹೇಗೆ ಬಿಸ್ನೆಸ್ ಸಾಲ್ವ್ ಮಾಡ್ತದೆ. There are two categories of business issues to which economic theory, because we are applying in the business economics theories, and they are applied and how they help the business to solve the problems. ಅಲ್ಲಿ ಬಿಸ್ನೆಸ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಅನ್ನ ಎಷ್ಟರ ಮಟ್ಟಿಗೆ ಸಾಲ್ವ್ ಮಾಡಲಿಕ್ಕೆ ಬಿಸ್ನೆಸ್ ಎಕನಾಮಿಕ್ಸ್ ಹೆಲ್ಪ್ ಮಾಡ್ತದೆ, ಅದು ಎಷ್ಟರ ಮಟ್ಟಿಗೆ ನಮಗೆ ಗೈಡ್ ಮಾಡ್ತದೆ ಅಂತ ಹೇಳಲಿಕ್ಕೆ ನಾವು ಸ್ಕೋಪ್ ಆಫ್ ಬಿಸ್ನೆಸ್ ಅನ್ನು ಸ್ಟಡಿ ಮಾಡಬೇಕಾಗ್ತದೆ. ನಾವು ಸ್ಕೋಪ್ ಆಫ್ ಬಿಸ್ನೆಸ್ ಅನ್ನು ಸ್ಟಡಿ ಮಾಡಲಿಕ್ಕೆ ಎರಡು ರೀತಿಯ ಕೆಟಗರಿ ಮಾಡಿದ್ದು, ಒಂದು ಮೈಕ್ರೋ ಎಕನಾಮಿಕ್ಸ್, ಇನ್ನೊಂದು ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸ್ ಅಪ್ಲೈಡ್ ಟು ಆಪರೇಷನಲ್ ಆರ್ ಇಂಟರ್ನಲ್ ಇಶ್ಯೂಸ್. ಅಂದ್ರೆ ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಮೈಕ್ರೋ ಇನ್ ನೇಚರ್, ಯೂಶಲಿ ಇಟ್ ಈಸ್ ವಿದಿನ್ ದ ಆರ್ಗನೈಸೇಷನ್. ಅಂದ್ರೆ ಆರ್ಗನೈಸೇಷನ್ ಒಳಗಡೆ ಇರುವಂತಹ ಒಂದು ಪ್ರಾಬ್ಲಮ್ಸ್ ಏನು ಸಾಲ್ವ್ ಮಾಡ್ತೇವಲ್ಲ, ಅದಕ್ಕೆ ನಾವು ಮೈಕ್ರೋ ಎಕನಾಮಿಕ್ ಥಿಯರೀಸ್ ಅನ್ನ ಅಪ್ಲೈ ಮಾಡಬೇಕು. ಅಪ್ಲೈ ಟು ಆಪರೇಷನಲ್ ಇಂಟರ್ನಲ್ ಇಶ್ಯೂಸ್. ಇಂಟರ್ನಲ್ ಮೀನ್ಸ್ ವಿದಿನ್ ದ ಆರ್ಗನೈಸೇಷನ್, ಒಂದು ಬಿಸ್ನೆಸ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್. ನೆಕ್ಸ್ಟ್ ಬಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್. ಇಟ್ ಈಸ್ ಅಪ್ಲೈಡ್ ಟು ಎನ್ವಿರಾನ್ಮೆಂಟಲ್ ಆರ್ ಎಕ್ಸ್ಟರ್ನಲ್ ಇಶ್ಯೂಸ್. ಅಂದ್ರೆ ಅದರ್ ದ್ಯಾನ್ ದ ಬಿಸ್ನೆಸ್ ಫರ್ಮ್ಸ್ ಪ್ರಾಬ್ಲಮ್ ಆರ್ ಔಟ್ಸೈಡ್ ದ ಬಿಸ್ನೆಸ್ ಫರ್ಮ್. ಅಂದ್ರೆ ಬಿಸ್ನೆಸ್ ಆರ್ಗನೈಸೇಷನ್ ಹೊರಗಡೆ ಇರುವಂತಹ ಪ್ರಾಬ್ಲಮ್ಸ್. ಈಗ ನೀವು ಗವರ್ಮೆಂಟ್ ಪಾಲಿಸೀಸ್ ಇರ್ಬೋದು, ಕಾಂಪಿಟೇಟರ್ಸ್ ಇರ್ಬೋದು, ಸಪ್ಲೈಯರ್ಸ್, ಕ್ರೆಡಿಟರ್ಸ್, ಬೇರೆ ಬೇರೆ ಪಾಲಿಸೀಸ್ ಇರ್ತವೆ. ಇದೆಲ್ಲ ಬಿಸ್ನೆಸ್ ಒಳಗಡೆ ಬರುವುದಿಲ್ಲ, ಹೊರಗಡೆ ಇರುವಂತಹ ಪ್ರಾಬ್ಲಮ್ಸ್, ಬಟ್ ದೇ ಆರ್ ವೆರಿ ಮಚ್ ಅಫೆಕ್ಟಿಂಗ್ ದಿ ಬಿಸ್ನೆಸ್. ಅದನ್ನು ಸಹ ಇವನ್ ದೋ ದೇ ಆರ್ ನಾಟ್ ವಿದಿನ್ ದ ಆರ್ಗನೈಸೇಷನ್, ವಿ ನೀಡ್ ಟು ಸ್ಟಡಿ ದೆಮ್, we need to see them. Being a manager or the executive, he has to see what are the problems are there in the outside the business, because they are very much affecting. ಈಗ ಟ್ಯಾಕ್ಸ್ ರೇಟ್ ಜಾಸ್ತಿ ಆಗಿದ್ರೆ ಅದು ಸಹ ಬಿಸ್ನೆಸ್ ಮೇಲೆ ಅಫೆಕ್ಟ್ ಆಗ್ತದೆ, ಕಡಿಮೆ ಆದ್ರೂ ಸಹ ಅಫೆಕ್ಟ್ ಆಗ್ತದೆ. ಈ ಕ್ರೆಡಿಟರ್ಸ್, ಬ್ಯಾಂಕ್ ಲೋನ್ಸ್, ಬ್ಯಾಂಕ್ ಇಂಟ್ರೆಸ್ಟ್, ಸಪ್ಲೈಯರ್ಸ್ ಪಾಲಿಸಿ ಎಲ್ಲ ಸಹ ನಮಗೆ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಅಫೆಕ್ಟ್ ಆಗ್ತವೆ ಇರ್ತವೆ. ಆದ್ರಿಂದ ಯಾವ್ದು ಬಿಸ್ನೆಸ್ ಹೊರಗಡೆ ಇದ್ರೂ ಸಹ, ಔಟ್ಸೈಡ್ ದ ಪ್ರಿಮೈಸಸ್ ಇದ್ರು, ನಾವು ಅದನ್ನ ವಿ ಹ್ಯಾವ್ ಟು ಸ್ಟಡಿ ದೆಮ್, ವಿ ಹ್ಯಾವ್ ಟು ಫೈಂಡ್ ಸಮ್ ಪ್ರಾಬ್ಲಮ್ಸ್ ಫಾರ್ ದೆಮ್, ವಾಟ್ ಬೆಸ್ಟ್ solution we can do using economic theories that we study here. Then now let us see what is microeconomics and the macroeconomics. The microeconomics applied to operational or internal issues. ಅಂದ್ರೆ ಮೈಕ್ರೋ ಎಕನಾಮಿಕ್ಸ್ ಅನ್ನ ನಾವು ಆಪರೇಟ್ ಮಾಡ್ಲಿಕ್ಕೆ, ಡೇ ಟು ಡೇ ಆಪರೇಟ್ ಮಾಡ್ಲಿಕ್ಕೆ, ಅಥವಾ ಇಂಟರ್ನಲ್ ಇಶ್ಯೂಸ್ ವಿದಿನ್ ದ ಆರ್ಗನೈಸೇಷನ್ ಏನ್ ಪ್ರಾಬ್ಲಮ್ಸ್ ಇರ್ತವೆ ಅದನ್ನ ನಾವು ಸಾಲ್ವ್ ಮಾಡ್ಲಿಕ್ಕೆ ಯೂಸ್ ಮಾಡುವಂಥದ್ದು ಮೈಕ್ರೋ ಎಕನಾಮಿಕ್ಸ್. ಆಪರೇಷನಲ್ ಇಶ್ಯೂಸ್ ಇನ್ಕ್ಲೂಡ್ ಆಲ್ ದೋಸ್ ಇಶ್ಯೂಸ್, ರಿಮೆಂಬರ್, ದಟ್ ಅರೈಸ್ ವಿದಿನ್ ದ ಆರ್ಗನೈಸೇಷನ್ ಅಂಡ್ ಫಾಲ್ ವಿದಿನ್ ದ ಪರ್ವ್ಯೂ ಅಂಡ್ ಕಂಟ್ರೋಲ್ ಆಫ್ ದ ಮ್ಯಾನೇಜ್ಮೆಂಟ್. ಅಂದ್ರೆ ವಿದಿನ್ ದ ಆರ್ಗನೈಸೇಷನ್ ಇರ್ತದೆ, ಅಂದ್ರೆ ಆರ್ಗನೈಸೇಷನ್ ಒಳಗಡೆನೆ ಇರುವಂತದ್ದು, ಮತ್ತೆ ಮ್ಯಾನೇಜರ್ ಕಂಟ್ರೋಲ್ ಅಥವಾ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು, ಅದ್ರ ಕಂಟ್ರೋಲ್ ಅಲ್ಲಿಯೇ ಇರುವಂತದ್ದು ಮೈಕ್ರೋ ಎಕನಾಮಿಕ್ಸ್. ದೀಸ್ ಇಶ್ಯೂಸ್ ಆರ್ ಇಂಟರ್ನಲ್ ಇನ್ ನೇಚರ್, ಇಂಟರ್ನಲ್ ಆಗಿರ್ತದೆ. ಇಶ್ಯೂಸ್ ಆರ್ ವಿಚ್ ಆರ್ ರಿಲೇಟೆಡ್ ಟು
ಚಾಯ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಇಟ್ಸ್ ಸೈಜ್, ಯಾವ ಬಿಸ್ನೆಸ್ಸನ್ನು ನಾವು ಚಾಯ್ಸ್ ಮಾಡಬೇಕು ಮತ್ತು ಅದು ಎಷ್ಟು ಸೈಜ್ ಇರಬೇಕು ಅದನ್ನು ನಾವು ಯೋಚನೆ ಮಾಡಬೇಕು. ಪ್ರಾಡಕ್ಟ್ ಡಿಸಿಷನ್ಸ್, ಟೆಕ್ನಾಲಜಿ ಆ್ಯಂಡ್ ಫ್ಯಾಕ್ಟರ್ ಕಾಂಬಿನೇಷನ್ಸ್, ಪ್ರೈಸಿಂಗ್, ಸೇಲ್ಸ್ ಪ್ರಮೋಷನ್, ಫೈನಾನ್ಸಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಇನ್ವೆಂಟರಿ ಆರ್ ಫ್ಯೂ ಎಕ್ಸಾಂಪಲ್ಸ್ ಆಫ್ ಆಪರೇಷನಲ್ ಇಶ್ಯೂಸ್. ಈಗ ನಾವೇನು ಯೋಚನೆ ಮಾಡ್ಬೇಕು ಹೇಳಿ, ಯಾವ ನೇಚರ್ ಇರಬೇಕು ಬಿಸ್ನೆಸ್, ಯಾವ ಬಿಸ್ನೆಸ್ಸನ್ನು ಮಾಡ್ತೀರಿ ಅದ್ರ ನೇಚರ್ ಏನು ಇರಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಡಕ್ಟ್ ಡಿಸಿಷನ್, ಯಾವ ಡಿಸಿಷನ್ ತೊಗೊಳ್ಬೇಕು, ಎಂಥ ಟೆಕ್ನಾಲಜಿಯನ್ನು ಯೂಸ್ ಮಾಡಬೇಕು, ಯಾವ ಮೆಥಡಾಲಜಿನ ಯೂಸ್ ಮಾಡಬೇಕು, ಎಂತೆಲ್ಲ ಕಾಂಬಿನೇಷನ್ ಇರಬೇಕು, ಯಾವ ಪ್ರೈಸಿಂಗ್ ಸ್ಟ್ರಾಟಜಿಯನ್ನು ಯೂಸ್ ಮಾಡಬೇಕು, ಸೇಲ್ಸ್ ಪ್ರಮೋಷನ್ ಹೇಗೆ ಮಾಡಬೇಕು, ಅಡ್ವರ್ಟೈಸಿಂಗಾ, ನೀವು ಏನು ಪ್ಯಾಂಪ್ಲೆಟ್ ಯೂಸ್ ಮಾಡಿ ಯಾವ ರೀತಿ ನೀವು ಅದನ್ನು ಸೇಲ್ಸ್ ಪ್ರಮೋಷನ್ ಮಾಡ್ತೀರಿ, ಫೈನಾನ್ಸ್ ಯಾವ ಥರ ಮಾಡಬೇಕು, ಬ್ಯಾಂಕಿಂದ ಸಾಲ ತಗೊಳ್ಬೇಕಾ, ಸೆಲ್ಫ್ ಫೈನಾನ್ಸ್ ಮಾಡಬೇಕಾ, ಅಥವಾ ಶೇರ್ಸನ್ನು ಇಶ್ಯೂ ಮಾಡಬೇಕಾ, ಹೀಗೆ ಎಲ್ಲ ಈ ರೀತಿ ಎಲ್ಲ ನಾವು ಇಂಟರ್ನಲ್ ಯೋಚನೆ ಮಾಡುವಂಥದ್ದು. ಮತ್ತು ಇನ್ವೆಸ್ಟ್ಮೆಂಟನ್ನು ಯಾವ ರೀತಿ, ಹೌ ಬೆಸ್ಟ್ ಯು ಆರ್ ಡೂಯಿಂಗ್, ಯಾವ ರೀತಿ ಮಾಡೋದು, ಈ ರೀತಿ ಮಾಡೋದಕ್ಕೆ ಯೋಚನೆ ಮಾಡಲಿಕ್ಕೋಸ್ಕರ ನಾವು ಎಕನಾಮಿಕ್ ಥಿಯರೀಸನ್ನು ಅಪ್ಲೈ ಮಾಡಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿಕೊಳ್ತೇವೆ. ಅದಕ್ಕೆ ನಾವು ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತೇವೆ. ಮೈಕ್ರೋ ಎಕನಾಮಿಕ್ಸ್ ಅಪ್ಲೈಡ್ ಟು ಆಪರೇಷನಲ್ ಆರ್ ಇಂಟರ್ನಲ್ ಇಶ್ಯೂಸ್. ವಾಟ್ ಆರ್ ದೋಸ್? ಲೆಟ್ ಅಸ್ ಸಿ ಇನ್ ಡೀಟೇಲ್. We see demand analysis and forecasting. Demand analysis and forecasting. It is very important. Demand analysis and forecasting. First you have to analyze the demand. ಎಷ್ಟು ಡಿಮಾಂಡ್ ಇರಬಹುದು ನಿಮ್ಮ ಪ್ರಾಡಕ್ಟಿಗೆ, ಮತ್ತು ಅದು ವೆಲ್ ಇನ್ ಅಡ್ವಾನ್ಸ್ ನೀವು ಇಷ್ಟು ನಿಮಗೆ ಡಿಮಾಂಡ್ ಬರಬಹುದು ಅಂತ ಮೊದಲೇ ನೀವು ಯೋಚನೆ ಮಾಡಿರಬೇಕು. ಅದರ್ವೈಸ್ ವಾಟ್ ಈಸ್ ದ ಬೇಸ್ ಟು ಪ್ರೊಡ್ಯೂಸ್ ದ ಗುಡ್ಸ್, ವಾಟ್ ಇಸ್ ದ ಬೇಸ್, ಹೌ ಮಚ್ ಯು ವಾಂಟ್ ಟು ಪ್ರೊಡ್ಯೂಸ್, ಹೌ ಮಚ್ ಯು ವಿಲ್ ಪ್ರೊಡ್ಯೂಸ್. ರ್ಯಾಂಡಮ್ಲಿ ಯು ಕೆನಾಟ್ ಪ್ರೊಡ್ಯೂಸ್ ಆಸ್ ಯು ಲೈಕ್. ಎಷ್ಟು ಬೇಕಾದಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಅಂತ ಮಾಡಬೇಕಾದ್ರೆ ನೀವು ಡಿಮಾಂಡ್ ಎಷ್ಟು ಇರ್ಬೋದು ಅಂತ ಅನಲೈಸ್ ಮಾಡಬೇಕು, ಮತ್ತು ಫೋರ್ಕಾಸ್ಟ್ ಮಾಡಬೇಕು. ಫೋರ್ಕಾಸ್ಟ್ ಅಂದರೆ ಎಸ್ಟಿಮೇಟ್ ಮಾಡಬೇಕು ವೆಲ್ ಇನ್ ಅಡ್ವಾನ್ಸ್, ಬೇಸ್ಡ್ ಆನ್ ದ ಪ್ರೀವಿಯಸ್ ಆರ್ ಬೇಸ್ಡ್ ಆನ್ ದ ಪೀಪಲ್ ಆರ್ ದ ಕಂಡೀಷನ್, ಡಿಪೆಂಡ್ಸ್, ವೇರಿಯಸ್ factors are responsible for that. Demand analysis pertains to the behavior of consumers in the market. Consumers ಯಾವ ರೀತಿ ಬಿಹೇವ್ ಮಾಡ್ತಾರೆ. It studies the nature of consumer preference and the effect of changes in the determinants of demand, such as price of the commodity, consumers income, price of related commodity, consumer tastes and preferences. All these ನೋಡ್ಬೇಕು ನೀವು. ಏನಂತ ಹೇಳಿದ್ರೆ ಕನ್ಸ್ಯೂಮರ್ ಏನು ಇಷ್ಟಪಡ್ತಾರೆ, ಅವ್ರ ಇನ್ಕಮ್ ಎಷ್ಟು, ಅವ್ರಿಗೆ ಕೆಪಾಸಿಟಿ ಉಂಟಾ ಇಲ್ವಾ, ಅದೇ ರೀತಿ ನಿಮ್ಮ ಪ್ರಾಡಕ್ಟಿನ ಪ್ರಾಡಕ್ಟ್ ಥರವೇ ಇರುವಂತಹ ಪ್ರಾಡಕ್ಟಿನ ಬೆಲೆ ಎಷ್ಟು, ಕನ್ಸ್ಯೂಮರ್ದ ಟೇಸ್ಟ್ ಏನಿರ್ತದೆ, ಅವರು ಏನನ್ನ ಪ್ರಿಫರ್ ಮಾಡ್ತಾರೆ, ಅದನ್ನೆಲ್ಲ ಮಾಡುವಂಥದ್ದು ಡಿಮಾಂಡ್ ಅನಾಲಿಸಿಸ್. ಆ್ಯಂಡ್ ಯು ಟು ಫೋರ್ಕಾಸ್ಟ್ ಡಿಮಾಂಡ್ ಆಲ್ಸೋ. ಡಿಮಾಂಡ್ ಫೋರ್ಕಾಸ್ಟಿಂಗ್ ಈಸ್ ದಿ ಟೆಕ್ನಿಕ್ ಆಫ್ predicting future demand for goods and services on the basis of the past behavior of factors which affect demand. ಅಂದರೆ ಬೇಸ್ಡ್ ಆನ್ ಹಿಂದೆ ಏನೆಲ್ಲ ನಿಮಗೆ ಎಷ್ಟು ನಿಮ್ಮ ಪ್ರಾಡಕ್ಟ್ಗೆ ಡಿಮಾಂಡ್ ಇತ್ತು ಅದ್ರ ಬೇಸ್ ಆಗಿ ನೀವು ಇವಾಗ ಫಾರ್ಕಾಸ್ಟ್ ಮಾಡೋದು. ಎಷ್ಟು ಡಿಮಾಂಡ್ ಇರ್ಬೋದು ನಿಮ್ಮ ಪ್ರಾಡಕ್ಟ್ಗೆ ಮುಂದೆ ಅದನ್ನು ಯೂಸ್ ಮಾಡುವಂಥ, ಅದಕ್ಕೆ ಅಂಥ ಟೆಕ್ನಿಕ್, ಅದು ಡಿಮಾಂಡ್ ಫೋರ್ಕಾಸ್ಟಿಂಗ್ ಇಸ್ ಅ ಟೆಕ್ನಿಕ್. ಪ್ರಿಡಿಕ್ಟ್ ಮಾಡೋದು ಫ್ಯೂಚರ್ ನಿಮ್ಮ ಗೂಡ್ಸಿಗೆ ಮತ್ತು ಸರ್ವಿಸಿಗೆ ಎಷ್ಟು ಡಿಮಾಂಡ್ ಬರಬಹುದು ಅಂತ ಹೇಳಿ, ಬೇಸ್ಡ್ ಆನ್ ದಿ ಪಾಸ್ಟ್ ಬಿಹೇವಿಯರ್ ಆಫ್ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ಡಿಮಾಂಡ್. ಹಿಂದಿಂದ ಬೇಸ್ಡ್ ಆನ್ ದಿ ಪಾಸ್ಟ್ ಬಿಹೇವಿಯರ್, ಮೊದಲು ಆದಂಥ ಬಿಹೇವಿಯರ್ ಅನ್ನು ನೋಡಿ ನೀವು ಫೋರ್ಕಾಸ್ಟ್ ಮಾಡುವಂಥದ್ದು, ಅದು ಡಿಮಾಂಡ್ ಫೋರ್ಕಾಸ್ಟಿಂಗ್. So accurate forecasting is essential for a firm to enable it to produce the required quantities at the right time and to arrange well in advance for the various factors of production, namely raw materials, labor, machine, equipments, building, etc. Okay. ಸೊ ಅಕ್ಯುರೇಟ್ ಫೋರ್ಕಾಸ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನೀವು ಏನು ಫೋರ್ಕಾಸ್ಟ್ ಮಾಡ್ತೀರಿ ರ್ಯಾಂಡಮ್ ಆಗಿ ಮಾಡಲಿಕ್ಕಿಲ್ಲ, ಬೇಸ್ಡ್ ಆನ್ ಸೈಂಟಿಫಿಕ್ ಅನಾಲಿಸಿಸ್ ಯು ಹ್ಯಾವ್ ಟು ಡೂ ದ ಅಕ್ಯುರೇಟ್ ಫೋರ್ಕಾಸ್ಟಿಂಗ್. ಅಕ್ಯುರೇಟ್ ಫೋರ್ಕಾಸ್ಟಿಂಗ್ ಮಾಡಿ ಎಷ್ಟು ಕ್ವಾಂಟಿಟಿ ಬೇಕು, ಯಾವ ಟೈಮಿಗೆ ಎಷ್ಟು ಕ್ವಾಂಟಿಟಿ ಬೇಕು ಅದನ್ನು ಪಕ್ಕಾ ಅರೇಂಜ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ದೆನ್ ಅದರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಆರ್, ಈಗ ನೀವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳೋದಾದರೆ ರಾ ಮಟೀರಿಯಲ್ಸ್ ಇರ್ಬೋದು, ಲೇಬರ್, ಮಷಿನ್ಸ್, ಇಕ್ವಿಪ್ಮೆಂಟ್, ಬಿಲ್ಡಿಂಗ್, ಅದನ್ನೆಲ್ಲ ಸಹ ಸರಿಯಾಗಿ ನೀವು ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದೆ. ದೆನ್ ಬಿಸ್ನೆಸ್ ಎಕನಾಮಿಕ್ಸ್ ಆಲ್ಸೋ ಪ್ರೊವೈಡ್ಸ್ ದಿ ಮ್ಯಾನೇಜರ್ ವಿತ್ ದಿ ಸೈಂಟಿಫಿಕ್ ಟೂಲ್ಸ್ ವಿಚ್ ಅಸಿಸ್ಟ್ ಹಿಮ್ ಇನ್ ಫೋರ್ಕಾಸ್ಟಿಂಗ್. ಈಗ ಬೇಕಾದಷ್ಟು ಟೂಲ್ಸ್ ಇರ್ತವೆ,
ನಿಮಗೆ ಡಿಮಾಂಡ್ ಅನಾಲಿಸಿಸ್ಗೆ ಆ ಟೂಲ್ಸ್ ಅಂದರೆ ಇಕ್ವಿಪ್ಮೆಂಟ್ಸ್ ಯಾವುದೆಲ್ಲ ಈ ಎಕನಾಮಿಕ್ಸ್ ಥಿಯರೀಸಲ್ಲಿ ಅವು ಬರ್ತವೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಡಿಮಾಂಡನ್ನು ಫೋರ್ಕಾಸ್ಟ್ ಮಾಡಬೇಕಾಗ್ತದೆ. So then next is production and cost analysis. Second point, you just see that production and cost analysis means what? Production theory explains the relationship between inputs and output. Production and theory. Now production theory ಮಾಡಬೇಕು ಅಂದ್ರೆ production theory means what? What is the relation between input and output? ಎಷ್ಟು raw material ಅಥವಾ ಎಷ್ಟು input ಅನ್ನು ಯೂಸ್ ಮಾಡಿ ಎಷ್ಟು ಔಟ್ಪುಟ್ ಅನ್ನ ತೆಗಿತೀರಿ ಅಥವಾ ಎಷ್ಟು ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡ್ತೀರಿ, ಅವುಗಳ ಮಧ್ಯೆ ರೇಷಿಯೋನ ನಾವು ಎಸ್ಟಾಬ್ಲಿಷ್ ಮಾಡ್ಬೇಕಂತೆ ಅಥವಾ ಸಂಬಂಧವನ್ನ ಮಾಡಬೇಕು. 1:1 1:2 ಅಥವಾ 2:1 ಯಾವ ರೀತಿ ರೇಷಿಯೋದಲ್ಲಿ ನೀವು ಮಾಡಬಹುದು ಅಂತ ಹೇಳುವುದು. ಇಟ್ಸ್ ಎ ರಿಲೇಶನ್ಶಿಪ್. A business economist has to decide on the optimum size of the output given the objectives of the firm. ಅವನು ಡಿಸೈಡ್ ಮಾಡಬೇಕಾಗ್ತದೆ ಎಷ್ಟು ಆಪ್ಟಿಮಮ್ ಸೈಜ್ ಆಫ್ ಔಟ್ಪುಟ್. ಮ್ಯಾಕ್ಸಿಮಮ್ ನೀವೇನು ಮಾಡಬೇಕು, ರಾ ಮಟೀರಿಯಲ್ಸ್ ಅಥವಾ ಇನ್ಪುಟ್ ಅನ್ನು ಯೂಸ್ ಮಾಡಿ ಮ್ಯಾಕ್ಸಿಮಮ್ ಔಟ್ಪುಟ್ ಅನ್ನು ತೆಗಿಬೇಕಾಗ್ತದೆ. ಸೊ ಟು ರೆಡ್ಯೂಸ್ ದ ಕಾಸ್ಟ್. ದೆನ್ ಇಟ್ ಈಸ್ ದ ಅಬ್ಜೆಕ್ಟಿವ್ ಆಲ್ಸೋ. ಅಬ್ಜೆಕ್ಟಿವ್ ಇಸ್ ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್ ಬಟ್ ಟು ಮಿನಿಮೈಸ್ ದ ಕಾಸ್ಟ್. ದಟ್ಸ್ ವೈ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ದಿ ರಿಸೋರ್ಸ್ ಅವೈಲೇಬಲ್. ಎಷ್ಟು ಮ್ಯಾಕ್ಸಿಮಮ್ ವೇಸ್ಟ್ ಅನ್ನ ಕಡಿಮೆ ಮಾಡಬೇಕು, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಯೂಸ್ ಅನ್ನ ಇನ್ಪುಟ್ ಯೂಸ್ ಅನ್ನ ನೀವು ತಗೊಳ್ಬೇಕಾಗ್ತದೆ. ದಟ್ ಈಸ್ ಪ್ರೊಡಕ್ಷನ್ ಅನಾಲಿಸಿಸ್. ದೆನ್ ಮ್ಯಾನೇಜರ್ ಆರ್ ದ ಬಿಸ್ನೆಸ್ ಹ್ಯಾಸ್ ಟು ಎನ್ಶೋರ್ ದಟ್ ದಿ ಫರ್ಮ್ ಈಸ್ ನಾಟ್ ಇನ್ಕರಿಂಗ್ ಅನ್ಡ್ಯೂ ಕಾಸ್ಟ್. ಅನ್ನೆಸೆಸರಿ ಕಾಸ್ಟ್ ಅನ್ನ ಇನ್ಕರ್ ಮಾಡ್ತಾ ಇಲ್ಲ, ಅದನ್ನು ಸಹ ಎನ್ಶೋರ್ ಮಾಡ್ಕೊಳ್ಬೇಕು. ಸುಮ್ಮನೆ ಕಾಸ್ಟ್ ಅನ್ನು ಇನ್ಕರ್ ಮಾಡೋದಲ್ಲ. Production analysis enables the firm to decide on the choice of appropriate technology and selection of least cost input mix to achieve technically efficient way of producing output within the given inputs. So ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರೊಡಕ್ಷನ್ ಅನಾಲಿಸಿಸ್ ಮಾಡಬೇಕು. ಅವಾಗ ನಾವು ಏನು ಮಾಡಬೇಕಂತ ಪ್ರೊಡಕ್ಷನ್ ಕಾಸ್ಟ್ ಅನ್ನು ಮಿನಿಮೈಸ್ ಮಾಡಬೇಕು. So production analysis enables the firm to decide the choice of appropriate ಯಾವ ಟೆಕ್ನಾಲಜಿ, ಯಾವುದು ಅಪ್ರಾಪ್ರಿಯೇಟ್ ಟೆಕ್ನಾಲಜಿ, ಯಾವುದಾದ್ರೂ ಟೆಕ್ನಾಲಜಿ ಅಲ್ಲ, ಯಾವುದು ನಿಮ್ಮ ಪ್ರೊಡಕ್ಷನಿಗೆ ಮೋಸ್ಟ್ ಸುಟೇಬಲ್ ಟೆಕ್ನಾಲಜಿ ಆಗಿರ್ತದೆ, ತಾಂತ್ರಿಕತೆ ಆಗಿರ್ತದೆ, ಅದನ್ನೇ ಯೂಸ್ ಮಾಡೋದು. ಮತ್ತು ಅದು ನಿಮ್ಗೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಲೀಸ್ಟ್ ಕಾಸ್ಟ್, ಅತಿ ಕಡಿಮೆ ಕಾಸ್ಟ್ ಆಗಬೇಕು. ಮತ್ತು ಟು ಅಚೀವ್ ದಿ ಇನ್ಪುಟ್ ಮಿಕ್ಸ್ ಟೆಕ್ನಿಕಲಿ ಎಫಿಷಿಯಂಟ್ ವೇ ಆಫ್ ಪ್ರೊಡ್ಯೂಸಿಂಗ್ ದಿ ಔಟ್ಪುಟ್. ಈಗ ಟೆಕ್ನಿಕಲಿ ಎಫಿಷಿಯಂಟ್ ಆಗಿ ಪ್ರೊಡ್ಯೂಸ್ ಅಂತ ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಎಫಿಷಿಯಂಟ್ ಅಂತ ಹೇಳಿದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಯೂಸ್ ಅನ್ನು ತಗೊಳ್ಬೇಕು ಆ ಇನ್ಪುಟ್ ಇದಂತ ಅರ್ಥ. ಐ ಮೀನ್ ಟೆಕ್ನಾಲಜಿ given the inputs. Then cost analysis enables the firm to recognize the behavior of cost. ಈ ಕಾಸ್ಟ್ ಅನಾಲಿಸಿಸ್ ಮಾಡಬೇಕು. ಪ್ರೊಡಕ್ಷನ್ ಮಾತ್ರ ಅಲ್ಲ, ಕಾಸ್ಟ್ ಅನಾಲಿಸಿಸ್ ಮಾಡಬೇಕು. ಕಾಸ್ಟ್ ಅನಾಲಿಸಿಸ್ ಮಾಡೋದ್ರಿಂದ ಏನಾಗ್ತದೆ, ಟು ರಿಕಾಗ್ನೈಸ್ ದ ಬಿಹೇವಿಯರ್ ಆಫ್ ಕಾಸ್ಟ್ ವೆನ್ ವೇರಿಯೇಬಲ್ಸ್ ಸಚ್ ಆಸ್ ಔಟ್ಪುಟ್ ಎಲ್ಲ ವೇರಿಯೇಬಲ್ ಆಗ್ತದೆ. ಕಾಸ್ಟ್ ಅನಲೈಸ್ ಮಾಡಬೇಕು, ಯಾವ ಕಾಸ್ಟ್ ಇದು ಯಾವ ಥರ ಬಿಹೇವಿಯರ್ ಇರ್ತದೆ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತು, ಫಿಕ್ಸ್ಡ್ ಕಾಸ್ಟ್, ಸೆಮಿ ಫಿಕ್ಸ್ಡ್ ಕಾಸ್ಟ್ ಆರ್ ಸೆಮಿ ವೇರಿಯೇಬಲ್ ಆಲ್ಸೋ ಇಟ್ ಕ್ಯಾನ್ ಬಿ ಕಾಲ್ಡ್. ಆ್ಯಂಡ್ ವೇರಿಯೇಬಲ್ ಕಾಸ್ಟ್ ನಾವು ಕ್ಲಾಸಿಫೈ ಮಾಡಿದಾಗ ಯಾವುದ್ರ ಬಿಹೇವಿಯರ್ ಹೇಗಿರ್ತದೆ ಅಂತ ನೀವು ಡಿಸೈಡ್ ಮಾಡಿ ಬೇಸ್ಡ್ ಆನ್ ದಿ ಔಟ್ಪುಟ್, ಟೈಮ್ ಪೀರಿಯಡ್ ಆ್ಯಂಡ್ ಸೈಜ್ ಆಫ್ ಪ್ಲಾಂಟ್ ಚೇಂಜ್. ದ ಫರ್ಮ್ ವಿಲ್ ಬಿ ಎನೇಬಲ್ ಟು ಐಡೆಂಟಿಫೈ ವೇಸ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ ಬೈ ಪ್ರೊಡ್ಯೂಸಿಂಗ್ ದಿ ಡಿಸೈರ್ಡ್ ಲೆವೆಲ್ ಆಫ್ ಔಟ್ಪುಟ್ ಅಟ್ ದಿ ಮಿನಿಮಮ್ ಪಾಸಿಬಲ್ ಕಾಸ್ಟ್. ಎಲ್ಲ ಫರ್ಮ್ ಇದು ನೋಡಿ, ಫಸ್ಟ್ ಅಂತ ಹೇಳಿದರೆ ಏಮ್ ಅಂತ ಹೇಳಿದರೆ to maximize the profit. Maximize the profit means, it doesn't mean that you should use profiteering technique. ಅರ್ಥ ನೀವು ಪ್ರಾಫಿಟೇರಿಂಗ್ ಟೆಕ್ನಿಕ್ ಯೂಸ್ ಮಾಡೋದಲ್ಲ. ಮಿನಿಮೈಸ್ ದ ಕಾಸ್ಟ್, ಮ್ಯಾಕ್ಸಿಮೈಸ್ ದ ಪ್ರಾಫಿಟ್ ಬೈ ಪ್ರೊಡ್ಯೂಸಿಂಗ್ ದಿ ಡಿಸೈರ್ಡ್ ಲೆವೆಲ್. ನಿಮ್ಗೆ ಯಾವ ಲೆವೆಲಿನ ಔಟ್ಪುಟ್ ಬೇಕಾಗ್ತದೋ ಅದನ್ನು ಪ್ರೊಡ್ಯೂಸ್ ಮಾಡೋದು ವಿತ್ ದ ಮಿನಿಮಮ್ ಪಾಸಿಬಲ್ ಕಾಸ್ಟ್. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕಾಸ್ಟನ್ನು ಕಡಿಮೆ ಮಾಡಿ ನೀವು ಪ್ರೊಡಕ್ಷನ್ ಅನ್ನ ಮಾಡಬೇಕು. ಅದಕ್ಕೆ ನಾವು ಕಾಸ್ಟ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಆಸ್ಪೆಕ್ಟ್ ಇಸ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ವಾಟ್ ಈಸ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ದೆನ್? ಸೊ ದೇರ್ ಆರ್ ಸೋ ಮೆನಿ ಥಿಯರೀಸ್ ಇನ್ ಎಕಾನಾಮಿಕ್ಸ್ ಆಸ್ ವೆಲ್ ಆಸ್ ಇನ್ ಕಾಸ್ಟ್ ಅಕೌಂಟಿಂಗ್.
Inventory management theories pertain to rules that firms can use to minimize the cost associated with the maintaining inventory in the form of work in progress, raw materials and finished goods. ನೋಡಿ ನಾವು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಇನ್ವೆಂಟರಿ ಅಂದ್ರೆ ಏನು ಅಂತ ಹೇಳಿದ್ರೆ ಸ್ಟಾಕ್ ಅಂತ ಹೇಳ್ಬೋದು. ನಾವು ಸ್ಟಾಕ್ ಫಾರ್ಮದಲ್ಲಿ ಯಾವ್ದೆಲ್ಲ ಇಡ್ತೇವೆ, ಈಗ ಏನು ನೋಡಿ ಇವತ್ತು ನೀವು ಇವತ್ತು ಬಿಸ್ನೆಸ್ ಮಾಡಿದ್ರೆ ಅಂತ ಇವತ್ತಿನ ಡೇ ಎಂಡಿಗೆ ಎಲ್ಲ ಫಿನಿಶ್ ಪ್ರಾಡಕ್ಟ್ ಮಾಡಿ ಹೋಗ್ಲಿಕ್ಕೆ ಆಗುದಿಲ್ಲ. ಕೆಲವೊಂದು ಪ್ರೊಸೆಸ್ ಅಲ್ಲಿ ಇರ್ತವೆ, ಕೆಲವೊಂದು ರಾ ಮಟೀರಿಯಲ್ ರೂಪದಲ್ಲೇ ಇನ್ನೂ ಇರ್ತವೆ, ಇನ್ನು ಕೆಲವೊಂದು ಪ್ರೊಸೆಸಿಂಗ್ ಅಲ್ಲಿ ಇರ್ತವೆ. ಈಗ ನೀವೊಂದು ಟೇಬಲ್ ಮಾಡಿದೆ ಅಂದ್ರೆ ಜಸ್ಟ್ ಟೇಬಲಿಗೆ ಒಂದು 4 ಕಾಲ್ ಮಾತ್ರ ರೆಡಿ ಆಗಿರ್ಬೋದು, ಇನ್ನು ಪೂರ್ತಿ ಟೇಬಲ್ ಆಗಿರ್ಲಿಕ್ಕಿಲ್ಲ. ಅದಕ್ಕೆ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ತೇವೆ. ಮತ್ತು ಫಿನಿಶ್ ಕೆಲವೊಂದಿಷ್ಟು ಟೇಬಲ್ ಆಗಿ ಹೋಗಿರ್ಬೋದು, ಅದು ಎಲ್ಲ ಫಿನಿಶ್ ಪ್ರಾಡಕ್ಟ್. ಈ ರೀತಿ ನಿಮ್ಮ ಏನು ಗೋಡೌನ್ ಅಥವಾ ನಿಮ್ಮ ಸ್ಟೋರೇಜಲ್ಲಿ ಎಷ್ಟು ಈ ರೀತಿ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟುಂಟು, ರಾ ಮಟೀರಿಯಲ್ಸ್ ಎಷ್ಟುಂಟು, ಫಿನಿಶ್ಡ್ ಪ್ರಾಡಕ್ಟ್ಸ್ ಎಷ್ಟುಂಟು, ಈ ರೀತಿ ನೋಡೋದು. ಆವಾಗ ಬೆಸ್ಟ್ ಇನ್ವೆಂಟರಿ ಪಾಲಿಸಿ ಯೂಸ್ ಮಾಡಬೇಕು. ಸೊ ಬಿಕಾಸ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಫೆಕ್ಟ್ಸ್ ದಿ ಪ್ರಾಫಿಟಬಿಲಿಟಿ. ನೀವು ಜಾಸ್ತಿ ಏನು ಇನ್ವೆಂಟರಿ ಫಾರ್ಮಲ್ಲಿ ಇಟ್ಟರೆ ನೀವು ಜಾಸ್ತಿ ಕಾಸ್ಟನ್ನು ಇನ್ಕರ್ ಮಾಡಬೇಕು. ಅದನ್ನು ಮೇಂಟೆನೆನ್ಸಿಗೆ, ಗೋಡಾವನಿಗೆ, ಸ್ಟೋರೇಜಿಗೆ, ಮತ್ತು ಬ್ರೇಕೇಜ್ ಆದರೆ, ಹಾಳಾದರೆ, ಸ್ಪಾಯ್ಲೇಜ್ ಆದರೆ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಕಾಸ್ಟ್ ನೀವು ಇನ್ಕರ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಎಂಥ ಪಾಲಿಸಿಯನ್ನು ಅಡಾಪ್ಟ್ ಮಾಡಬೇಕು ಅಂತ ಹೇಳಿದರೆ, ವಿ ಹ್ಯಾವ್ ಟು ಮಿನಿಮೈಸ್ ದ ಇನ್ವೆಂಟರಿ ಕೀಪಿಂಗ್ ಸಿಸ್ಟಮ್. ಇನ್ವೆಂಟರಿ ಮೇಂಟೆನೆನ್ಸ್ ಸಿಸ್ಟಮನ್ನು ಕಡಿಮೆ ಮಾಡಬೇಕಂತಂದರೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀವು ಕಡಿಮೆ ಇನ್ವೆಂಟರಿನ ಇಡಬೇಕು. ಇನ್ವೆಂಟರಿ ಪಾಲಿಸೀಸ್ affect the profitability of the firm. You know that. That's why we have to reduce the inventory management cost. With this, so we can use business economics and various methods under this. Like ABC analysis use ಮಾಡಬಹುದು, simple simulation exercise and mathematical models to help the for maintain optimum stock inventories. ಈಗ ABC analysis, JIT ಅಂತ just in time inventories, ಈ ರೀತಿ ಎಲ್ಲ ವೇರಿಯಸ್ ಮೆಥಡ್ಸ್ ಇದ್ದಾವೆ. ಅದನ್ನು ನೀವು ಯೂಸ್ ಮಾಡಿ ಇನ್ವೆಂಟರಿಯನ್ನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕಡಿಮೆ ಇನ್ವೆಂಟರಿಯನ್ನು ಇಟ್ಕೊಳ್ಳುವಂಥದ್ದು ಮಾಡಬೇಕಾಗ್ತದೆ. ಸೊ ದ್ಯಾಟ್ ಯು ಕ್ಯಾನ್ ರೆಡ್ಯೂಸ್ ದ ಕಾಸ್ಟ್. ಅದು ನಿಮಗೆ ಕಾಸ್ಟ್ ಅಕೌಂಟ್ ಇಲ್ಲಿ ಬರ್ತದೆ. ಇದು ಡಿಫ್ರೆಂಟ್ ABC ಅನಾಲಿಸಿಸ್, ಜಸ್ಟ್ ಇನ್ ಟೈಮ್ ಇದೆಲ್ಲ ಬರ್ತದೆ. ದಟ್ ಜಸ್ಟ್ ಇನ್ ಟೈಮ್ ಅಂದರೆ ನಿಮ್ಗೆ ಈ ಟೈಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳೋದು. ಇಮಿಡಿಯೇಟ್ಲಿ ಅಂದರೆ ದೆರ್ ಮಸ್ಟ್ ಬಿ ಎಫಿಷಿಯನ್ಸಿ ಇನ್ ಸಪ್ಲೈ ಮ್ಯಾನೇಜ್ಮೆಂಟ್ ಆಲ್ಸೋ. ಈ ಸಪ್ಲೈಯರ್ಸು, ನಿಮ್ಮ ಕ್ರೆಡಿಟರ್ಸ್ ಅದು ಎಫಿಷಿಯೆಂಟ್ ಇದ್ದಾಗ ನೀವು ಜಸ್ಟ್ ಇನ್ ಟೈಮ್ ಯೂಸ್ ಮಾಡ್ಬೋದು. ABC ಅನಾಲಿಸಿಸ್ ಅಂದರೆ ಪ್ರಯಾರಿಟಿ, ಬೇಸ್ಡ್ ಆನ್ ಪ್ರಯಾರಿಟಿ, ಯಾವ ಪ್ರಾಡಕ್ಟ್ ಎಷ್ಟು ಇರಬೇಕು ಆ ಥರ ಸಹ ನೀವು ABC ಅನಾಲಿಸಿಸ್ ಮಾಡ್ಬೋದು. ಬೇಸ್ಡ್ ಆನ್ ದ ಕಾಸ್ಟ್ ಆರ್ ಆನ್ ದ ಯೂಸೇಜ್. ಆ ರೀತಿ ಅದನ್ನು ಸಹ ಅನಲೈಸ್ ಮಾಡಬೇಕಾಗ್ತದೆ. ದಿಸ್ ಇಸ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಇಸ್ ಮಾರ್ಕೆಟ್ ಸ್ಟ್ರಕ್ಚರ್ ಆ್ಯಂಡ್ ಪ್ರೈಸಿಂಗ್ ಪಾಲಿಸಿ. ಅದು ಸಹ ನಾವು ನೋಡಬೇಕಾಗ್ತದೆ. ಮಾರ್ಕೆಟ್ ಸ್ಟ್ರಕ್ಚರ್ ಏನುಂಟು, ಪ್ರೈಸಿಂಗ್ ಪಾಲಿಸೀಸ್ ಹೇಗೆ ಉಂಟು ಅದನ್ನು ಸಹ ನೋಡ್ಬೇಕು. ಅದನ್ನು ನೋಡಿ ನಾವು ಅನಲೈಸ್ ಮಾಡಬೇಕಾಗ್ತದೆ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಆ್ಯಂಡ್ ಪ್ರೈಸಿಂಗ್ ಪಾಲಿಸಿ ಮೀನ್ಸ್ ಅನಾಲಿಸಿಸ್ ಆಫ್ ದಿ ಸ್ಟ್ರಕ್ಚರ್ ಆಫ್ ದ ಮಾರ್ಕೆಟ್ which provides information about the nature and extent of competition with the firms have to face. ನೋಡಿ ಯಾವ ರೀತಿ ಪ್ರಾಬ್ಲಮ್ ಅನ್ನು ಬಿಸ್ನೆಸ್ ಫೇಸ್ ಮಾಡ್ತದೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ನಾವು ಮಾರ್ಕೆಟನ್ನು ನೋಡಬೇಕು. ಮಾರ್ಕೆಟ್ ಪ್ರೊವೈಡ್ಸ್ ಅಸ್ ಇನ್ಫಾರ್ಮೇಷನ್, ಬೇರೆ ಬೇರೆ ಮಾಹಿತಿಯನ್ನು ಕೊಡ್ತದೆ. ಆ್ಯಂಡ್ ನೇಚರ್ ಆ್ಯಂಡ್ ಎಕ್ಸ್ಟೆಂಟ್ ಆಫ್ ಕಾಂಪಿಟೇಷನ್, ಯಾವ ರೀತಿ ಕಾಂಪಿಟೇಷನ್ ಉಂಟು ನಿಮ್ಮ ಪ್ರಾಡಕ್ಟಿಗೆ ಮತ್ತು ನಿಮ್ಮ ರಿಲೇಟೆಡ್ ಪ್ರಾಡಕ್ಟ್ ಯಾವುದೆಲ್ಲ ಮಾರ್ಕೆಟಲ್ಲಿ ಉಂಟು. ನಿಮಗೆ ಮಾರ್ಕೆಟನ್ನು ನೋಡಿದಾಗ ನಿಮ್ಮ ಕಾಂಪಿಟೇಟರ್ಸ್ ಯಾರು ಅಥವಾ ನಿಮಗೆ ರಿಲೇಟೆಡ್ ನಿಮ್ಮ ಪ್ರಾಡಕ್ಟ್ಗೆ ರಿಲೇಟೆಡ್ ಪ್ರಾಡಕ್ಟ್ ಯಾವುದು ಅಂತ ನಿಮಗೆ ಗೊತ್ತಾಗ್ತದೆ. ದೆನ್ ಯು ಕ್ಯಾನ್ ಪ್ಲ್ಯಾನ್ ಹೌ ಟು ಫೇಸ್ ದ ಮಾರ್ಕೆಟ್ ಆ್ಯಂಡ್ ಹೌ ಟು ಫೇಸ್ ಯುವರ್ ಕಾಂಪಿಟೇಟರ್ಸ್. This helps in determining the degree of market power which the firm commands and the strategy to be followed in market management under the given competitive conditions such as product design, marketing, etc. ನೀವು ನೋಡಿದಾಗ ವೆನ್ ಯು ಆರ್ ಗೋ ಫಾರ್ ಮಾರ್ಕೆಟ್ ಸ್ಟ್ರಕ್ಚರ್, ಮಾರ್ಕೆಟಲ್ಲಿ ಯಾರೆಲ್ಲ ಕಾಂಪಿಟೇಟರ್ಸ್ ಇದ್ದಾರೆ, ಯಾವ ನೇಚರ್ ಆಫ್ ಬಿಸ್ನೆಸ್ ಉಂಟು ಅದನ್ನೆಲ್ಲ ನೀವು ಸ್ಟಡಿ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ ನಿಮ್ಮ ಕಾಂಪಿಟೇಟಿವ್ ಕಂಡೀಷನ್ ಏನು, ಯಾವ ಕಂಡೀಷನಲ್ಲಿ ನೀವು ಇದ್ದೀರಿ, ನಿಮ್ಮ ಪ್ರಾಡಕ್ಟ್ ಡಿಸೈನ್ ಏನು, ನೀವು ಯಾವ ಮಾರ್ಕೆಟಿಂಗ್ ಟೆಕ್ನಿಕನ್ನು ಯೂಸ್ ಮಾಡ್ತೀರಿ, ಅದೆಲ್ಲ ನೋಡಿ ಜಸ್ಟ್ ಯು ವಿಲ್ ಲರ್ನ್ ನಾವು ಹೇಗೆ ನಮ್ಮ ಕಾಂಪಿಟೇಟರ್ನ ಫೇಸ್ ಮಾಡ್ಬೋದು ಅಥವಾ ಮಾರ್ಕೆಟಲ್ಲಿ ಸರ್ವೈವ್ ಆಗ್ಬೋದು ಅನ್ನೋದು ಗೊತ್ತಾಗ್ತದೆ. ದಟ್ ಈಸ್ ವಾಟ್ ಹಿಯರ್ ಇಸ್ ಮಾರ್ಕೆಟಿಂಗ್ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್. Then what is price theory or pricing policies?
So price theory explains how prices are to be determined. ಪ್ರೈಸ್ ಅನ್ನು ಹೇಗೆ ಡಿಟರ್ಮೈನ್ ಮಾಡಬೇಕು ಅಂಡರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಾರ್ಕೆಟ್ ಕಂಡೀಷನ್. ಬೇರೆ ಬೇರೆ ಕೈಂಡ್ಸ್ ಮಾರ್ಕೆಟ್ ಕಂಡೀಷನ್ಸ್ ಇರ್ತವೆ. ಯಾವ್ಯಾವ ಮಾರ್ಕೆಟಲ್ಲಿ ಎಷ್ಟೆಷ್ಟು ಪ್ರೈಸ್ ಅನ್ನು ಫಿಕ್ಸ್ ಮಾಡಿದರೆ ನಿಮಗೆ ಮಾರ್ಕೆಟ್ ಸಿಗ್ತದೆ ಅಂತ. ಮೀನ್ಸ್ ಯು ವಿಲ್ ಗೆಟ್ ದ ಕಸ್ಟಮರ್ಸ್ ಅಂಡ್ ಅಸಿಸ್ಟ್ ದಿ ಫರ್ಮ್ ಇನ್ ಫ್ರೇಮಿಂಗ್ ಸೂಟೇಬಲ್ ಪ್ರೈಸ್ ಪಾಲಿಸಿ. ಪ್ರೈಸಿಂಗ್ ಪಾಲಿಸಿ ಉಂಟಲ್ಲ, ನಿಮ್ಮ ಪ್ರಾಡಕ್ಟಿಗೆ ಎಷ್ಟು ಸೂಟ್ ಆಗುವಂತ ಪ್ರೈಸಿಂಗ್ ಪಾಲಿಸಿಯನ್ನು ಫಿಕ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಂದರೆ ಅದು ಅನಲೈಸ್ ಮಾಡ್ತಾರೆ ನಿಮ್ಮ ಪ್ರಾಡಕ್ಟ್ ಇಲ್ಲಿ ಮಾರ್ಕೆಟ್ ಎಷ್ಟು ಉಂಟು, ಎಷ್ಟು ಜನ ಕಸ್ಟಮರ್ಸ್ ನಿಮ್ಮ ಪ್ರಾಡಕ್ಟನ್ನು ಬೈ ಮಾಡಲಿಕ್ಕೆ ಯೋಗ್ಯತೆ ಉಂಟು, ಅದನ್ನೆಲ್ಲ ಅನಲೈಸ್ ಮಾಡಿದಾಗ then you will get rough idea to determine the price of your product. And you can if you analyze more and more, so in a better way you can fix the price for your product. That is what here is market structure and pricing policy. Next is resource allocation. Resource also we have to allocate ಎಲ್ಲ ರಿಸೋರ್ಸ್ ಅಂದ್ರೆ ನಿಮಗೆ ವೇರಿಯಸ್ ರಿಸೋರ್ಸ್ ಇರ್ತದೆ ಬಿಸ್ನೆಸ್ ಅಂದಾಗ. ಸೊ ಹೌ ಬೆಸ್ಟ್ ರಿಸೋರ್ಸ್ ಇಸ್ ಟು ಬಿ ಅಲೋಕೇಟೆಡ್ ಇನ್ ಪ್ರಾಪರ್ ಮ್ಯಾನರ್. ಇರುವಂತ ಅವೈಲೇಬಲ್ ರಿಸೋರ್ಸ್ ಅನ್ನ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬೆಟರ್ ವೇ ಟು ಅಲೋಕೇಟ್. ದಟ್ ಈಸ್ ರಿಸೋರ್ಸ್ ಅಲೋಕೇಶನ್. ಬಿಸ್ನೆಸ್ ಎಕನಾಮಿಕ್ಸ್, with the help of business economics we can use the advanced tools such as linear programming. So many are there. They enable the firms to arrive at the best course of action for optimum utilization of available resources. ನಾವು ಈಗ ಬೇರೆ ಬೇರೆ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡಿ, ಫಾರ್ ಎಕ್ಸಾಂಪಲ್ ಈಗ ನೀವು ಲೀನಿಯರ್ ಪ್ರೋಗ್ರಾಮ್ ಅನ್ನು ಯೂಸ್ ಮಾಡಿದ್ರೆ ಯಾವುದಕ್ಕೆ ಎಷ್ಟು ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಬೋದು. ಯಾಕಂದ್ರೆ ಓನ್ಲಿ ನೀವು ಪ್ರಾಡಕ್ಟ್ ಅನ್ನ ಮಾಡ್ಲಿಕ್ಕಿಲ್ಲ, ಪ್ರೊಡಕ್ಷನ್ಗೆ ಮಾತ್ರ ಮಾಡ್ಲಿಕ್ಕಿಲ್ಲ, ಬೇರೆ ಬೇರೆ ಹಣವನ್ನು ಬರೀ ನೀವು ಇನ್ಪುಟ್ಗೆ ಮಟೀರಿಯಲ್ ತಗೊಂಡು ಬರ್ಲಿಕ್ಕೆ ಯೂಸ್ ಮಾಡಿದ್ರೆ ನೀವು ಸ್ಯಾಲ್ರಿ ಕೊಡಬೇಕು, ಸ್ಟೇಷನರಿ ತರಬೇಕು, ಬೇರೆ ಬೇರೆ ಎಕ್ಸ್ಪೆನ್ಸಸ್ ಇರ್ತವೆ, ಅವನ್ನೆಲ್ಲ ಯಾವ ರೀತಿ ಮೀಟ್ ಆಗಬೇಕು ಅಂತ ಹೇಳಲಿಕ್ಕೆ ಟು ಪ್ಲಾನ್. ದಟ್ ಈಸ್ ಕಾಲ್ಡ್ ರಿಸೋರ್ಸ್ ಅಲೋಕೇಶನ್. ದೆನ್ ನೆಕ್ಸ್ಟ್ ಈಸ್ ಥಿಯರಿ ಆಫ್ ಕ್ಯಾಪಿಟಲ್ ಅಂಡ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. Theory of capital and investment decision means for maximizing the profits, the firm has to carefully evaluate its investment decision. It has to go for evaluation and carry out the sensible policy of capital allocation. Theories related to capital and investment provide scientific criteria for choice of investment projects and in assessment of the efficiency of capital of the business. So business economics supports decision making on allocation of scarce capital among competing uses of funds. Theory of capital and investment decision means what? So capital is total capital collected. ಅಥವಾ ನೀವು ಏನು ಟೋಟಲ್ ಬಂಡವಾಳನ ಏನು ಬಿಸ್ನೆಸ್ ಕಲೆಕ್ಟ್ ಮಾಡಿರುತ್ತೆ ಅದಕ್ಕೆ ನಾವು ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ವಾಟ್ ಇಸ್ ದ ಏಮ್ ಆಫ್ ಬಿಸ್ನೆಸ್ ಈಸ್ ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್. ನಾವು ಮೇನ್ ಏಮ್ ಈಸ್ ಮ್ಯಾಕ್ಸಿಮೈಸಿಂಗ್ ದ ಪ್ರಾಫಿಟ್. So that's why the business has to evaluate its investment decision. ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಅದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು, ಅಥವಾ ಎಷ್ಟನ್ನು ಅದ್ರ ಹೇಗೆ ಮಾಡಿಫೈ ಮಾಡ್ಬೋದು, ಆ ರೀತಿಯಾದ ಇವ್ಯಾಲ್ಯೂಯೇಟ್ ಮಾಡಬೇಕಾಗ್ತದೆ. ಇವ್ಯಾಲ್ಯೂಯೇಷನ್, ಇಟ್ ಹ್ಯಾಸ್ ಟು ಗೋ ಫಾರ್ ಇವ್ಯಾಲ್ಯೂಯೇಷನ್ ಅಂಡ್ ದೇ ಹ್ಯಾವ್ ಟು ಕ್ಯಾರಿ ಔಟ್ ದಿ ಸೆನ್ಸಿಬಲ್ ಪಾಲಿಸಿಯನ್ನು ಮಾಡಬೇಕು ಫಾರ್ ದ ಕ್ಯಾಪಿಟಲ್ ಅಲೋಕೇಶನ್. ಹೇಗೆ ಕ್ಯಾಪಿಟಲ್ ಅಲೋಕೇಟ್ ಮಾಡಬೇಕು, ಎಂಟೈರ್ ಕ್ಯಾಪಿಟಲ್ ಒಂದಕ್ಕೆ ಹಾಕ್ಲಿಕ್ಕಿಲ್ಲ, ಪ್ರಾಪರ್ ಬೇಸ್ಡ್ ಆನ್ ದ ಪ್ರಯಾರಿಟಿ, ಬೇಸ್ಡ್ ಆನ್ ದ ಇಂಪಾರ್ಟೆನ್ಸ್, ಕ್ಯಾಪಿಟಲ್ ಈಸ್ ಟು ಬಿ ಅಲೋಕೇಟೆಡ್. ಸೊ this business economics theories related to capital and investment, they provide scientific criteria for choice of investment projects. ಯಾವ ರೀತಿ ಪ್ರಾಜೆಕ್ಟ್ ಅನ್ನು ಆರಿಸ್ಕೊಳ್ಬೇಕು, ಮತ್ತೆ they assess also what is the efficiency of capital, ಎಲ್ಲಿ ಈ ಕ್ಯಾಪಿಟಲ್ ಸರಿಯಾಗಿ ಎಫಿಷಿಯೆಂಟ್ ಆಗಿ ವರ್ಕ್ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ತದೆ. ಸೊ what you can say is business economics provides, ಬಿಸ್ನೆಸ್ ಎಕನಾಮಿಕ್ಸ್ ಅನ್ನೋದು ನಮಗೆ ಸಪೋರ್ಟ್ ಮಾಡ್ತಾ, ಯಾಕಂದರೆ ಇಟ್ ಈಸ್ ಆಲ್ಮೋಸ್ಟ್ ಹೆಲ್ಪಿಂಗ್ ಅಸ್ ಇನ್ ಡಿಸಿಷನ್ ಮೇಕಿಂಗ್ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಇದು ನಮಗೆ ಸ್ಕೇರ್ಸ್ ಕ್ಯಾಪಿಟಲ್, ಅಂದರೆ ಕ್ಯಾಪಿಟಲ್ ಏನು ಬೇಕಾದಷ್ಟು ಇಲ್ಲ, ನಾವು ಕಡಿಮೆ ಲಿಮಿಟೆಡ್ ಕ್ಯಾಪಿಟಲ್ ಉಂಟು, ಆ ಲಿಮಿಟೆಡ್ ಕ್ಯಾಪಿಟಲನ್ನು ಎಷ್ಟು ಬೆಸ್ಟ್ ಆಗಿ ಯು ಆರ್ ಯೂಸಿಂಗ್ ಆ ಫಂಡ್ಸನ್ನು
ಕಾಂಪಿಟಿಂಗ್ ದಿಸ್ ಜಾಬ್ಸ್ಗೆ ಎಷ್ಟು ಚಂದ ಮಾಡಿ ನೀವು ಯೂಸ್ ಮಾಡ್ತೀರಿ ಅಂತ ಹೇಳೋದು ಥಿಯರಿ ಆಫ್ ಕ್ಯಾಪಿಟಲ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. The next scope points in the microeconomics is profit analysis. What is profit analysis then? Always you know that profits are most often uncertain due to changing prices and market conditions. ನೋಡಿ ಪ್ರಾಫಿಟ್ ಹಿಂಗೆ ಇಷ್ಟೇ ಬರ್ತದೆ ಅಂತ ನಾವು ಹೇಳಿಕ್ಕೆ ಆಗ್ತದ? ಇಟ್ ಇಸ್ ಅನ್ಸರ್ಟನ್. ಪ್ರಾಫಿಟ್ಸ್ ಆರ್ ಮೋಸ್ಟ್ ಆಫನ್, ಯಾವಾಗಲೂ ಸಹ ಇಷ್ಟೇ ನನ್ನ ಪ್ರಾಫಿಟ್ ಇಷ್ಟೇ ಬರ್ತಂತೀವಿ, ಅಲ್ಲಿನ ಅಡ್ವಾನ್ಸ್ ನೀವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ನೀವು ಪ್ರಿಡಿಕ್ಟ್ ಮಾಡ್ಬೋದು, ಬಟ್ ಇಷ್ಟೇ ಇರ್ತದೆ ಅಂತ ನಿಖರವಾಗಿ ನೀವು ಎಷ್ಟೇ ಹೇಳಿದ್ರು ಅದು ಚೇಂಜಸ್ ಆಗ್ತದೆ. ಬಿಕಾಸ್ ಡ್ಯೂ ಟು ಚೇಂಜಿಂಗ್ ಪ್ರೈಸಸ್ ಆ್ಯಂಡ್ ಮಾರ್ಕೆಟ್ ಕಂಡೀಷನ್. ಪ್ರೈಸಸ್ ಆವಾಗ ಚೇಂಜ್ ಆಗ್ತವೆ ಇರ್ತವೆ. ಎಲ್ಲ ಪ್ರಾಡಕ್ಟ್ ಇನ್ಪುಟ್ ಇರ್ಬೋದು, ಯಾವುದೇ ಟೆಕ್ನಾಲಜಿದು ಇರ್ಬೋದು, ಅಥವಾ ಹ್ಯೂಮನ್ ರಿಸೋರ್ಸ್ ಎಂಪ್ಲಾಯೀಸ್ ಸ್ಯಾಲರಿ ಇರ್ಬೋದು, ಅದರಿಂದ ಅದು ಚೇಂಜ್ ಆಗ್ತದೆ ಇರ್ತದೆ ಪ್ರೈಸಸ್ ಎಲ್ಲ. ಮತ್ತು ಮಾರ್ಕೆಟ್ ಕಂಡೀಷನ್ಸ್ ಚೇಂಜ್ ಆಗ್ತದೆ. ಆದ್ದರಿಂದ ಯು ಕೆನಾಟ್ ಸೇ ವಾಟ್ ಮಸ್ಟ್ ಬಿ ಪ್ರಾಫಿಟ್, ಆರ್ ಜಸ್ಟ್ ಯು ಕ್ಯಾನ್ ಪ್ರಿಡಿಕ್ಟ್ ಫೋರ್ಕಾಸ್ಟ್, ಬಟ್ ಎಕ್ಸಾಕ್ಟ್ಲಿ ಇಟ್ ವಿಲ್ ನಾಟ್ ಬಿ ಸೇಮ್. So profit theory guides us for this, guides the firm in the measurement and management of profits under conditions of uncertainty. ಅನ್ಸರ್ಟನ್ಟಿ ಇದ್ದಾಗ ಪ್ರಾಫಿಟ್ ಅನ್ನು ಹೇಗೆ ನಾವು ಮೆಜರ್ ಮಾಡಬೇಕು ಮತ್ತು ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದು ಪ್ರಾಫಿಟ್ಸ್ ಥಿಯರಿ ಕಲಿಸಿಕೊಡ್ತದೆ. ಅದು ದಟ್ ಈಸ್ ದೇರ್ ಇನ್ ದಿ ಬಿಸ್ನೆಸ್ ಎಕನಾಮಿಕ್ಸ್. It helps us to study the profit or measurement under the conditions of uncertainty. So profit analysis is it's very useful in future profit planning. ನೀವು ಫ್ಯೂಚರ್ ಪ್ರಾಫಿಟ್ ಪ್ಲಾನಿಂಗ್ ಮಾಡಬೇಕಾದ್ರೆ ಪ್ರಾಫಿಟ್ ಅನಾಲಿಸಿಸ್ ಅನ್ನ ಯು ಹ್ಯಾವ್ ಟು ಮೇಕ್ ಯೂಸ್, ಅದರ್ವೈಸ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. You cannot just as it comes, you cannot think of it, because it's a business, it is not personal. So that's why it is to be made use. Profit analysis is to be made use to analyze the profit or to forecast the future profit. Next is risk and uncertainty analysis. But in business ಅಲ್ಲಿ always business is risky. Always you can in the high risk is there, and at the same time you can also expect high rate of return. Risk is very much there in business. We cannot avoid those risks. And uncertainty also, nothing is certain there. So uncertainty is there. What you are expecting same will not be there in future, because your future is not in our hand. So many changes take place. Last year by this time we never expected corona. Now we are suffering from corona, right? Means whole world is suffering from corona. Because of the corona effect, the studies are affected, all the business is affected, everything is affected. So who expected this corona in the last year by this time? No one expected. That's why these analysis is very impossible, very here very uncertain. It is impossible also. Whatever we do, it will not be practically come true in future. So business firms generally operate under conditions of risk and uncertainty. You know that. Analysis of risk and uncertainty. We have to go for analysis of risk and uncertainty, which helps the business firm in arriving at efficient decisions. Analyze ಮಾಡಿದ್ರೆ now how best we can do it, efficient decisions, and in formulating plans on the basis of past data, current information, and future prediction. ನೀವು ಅನಲೈಸ್ ಮಾಡಿದಾಗ you will get decision, formulating plans on the basis of past data, ಹಿಂದಿನ ಡೇಟಾನ ಯೂಸ್ ಮಾಡಿ, ಮತ್ತು ಕರೆಂಟ್ ಇನ್ಫಾರ್ಮೇಶನ್, ಕರೆಂಟ್ ಮಾಹಿತಿಯನ್ನು ತಗೊಂಡು, ಆ್ಯಂಡ್ ಫ್ಯೂಚರ್ ನಾವು ಪ್ರಿಡಿಕ್ಟ್ ಮಾಡೋದು. ಈಗ ನಾವು ಏನಾದರೂ ಮುಂದಿನ ಏನಾದರೂ ಬಿಸ್ನೆಸ್ ಮಾಡೋದಾದರೆ ಹಿಂದೆ ಏನು ಬಿಸ್ನೆಸ್ ಇತ್ತು, ಈಗಿನ ಸಿಚುವೇಶನ್ ಏನು, ಮುಂದೆ ಏನಾಗಬಹುದು ಅಂತ ಹೇಳಿ ನಾವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗ್ತದೆ with the help of risk and uncertainty analysis. These are the microeconomics conditions. Then we'll go to the our approaches, we can say. We'll go to the next approach is macroeconomics. So macroeconomics is applied to environmental or external issues. Environmental factors have significant influence upon the functioning and performance of business.
you know that microeconomics applied to environmental or external issues. Environmental external issues means government policies. Other than here, uh, beyond the business means not within the premise of the business. Outside the business, what are the factors are there, or what are the environmental factors are there, or external issues are there? How they are significant? How they are very much important for the functioning and performance of business. ಅವು ಹೇಗೆ ನಿಮಗೆ ಬಿಸ್ನೆಸ್ಸಿಗೆ ಅಫೆಕ್ಟ್ ಆಗ್ತವೆ, ಅವನ್ನ ಯಾಕೆ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ದೇ ವೆರಿ ಮಚ್ ಅಫೆಕ್ಟ್ ಅವರ್ ಬಿಸ್ನೆಸ್. So those are the major macroeconomic factors related to the type of economic system. The type of economic system in the stage of business cycle. The type of ಯಾವ economic system ಉಂಟು in the stage of business cycle. ಯಾವುದು ಸಿಸ್ಟಮ್ ಅಲ್ಲಿ ಇದ್ದೇವೆ ಬೇಸ್ಡ್ ಆನ್ ದ ದಿಸ್ ಒನ್ ನೇಚರ್ ಇಟ್ ಈಸ್. ದ ಜನರಲ್ ಟ್ರೆಂಡ್ಸ್ ಇನ್ ನ್ಯಾಷನಲ್ ಇನ್ಕಮ್. ಈಗ ನ್ಯಾಷನಲ್ ಇನ್ಕಮ್ ಏನುಂಟು, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಏನುಂಟು, ಎಕ್ಸಿಸ್ಟಿಂಗ್ ಪ್ರೈಸಸ್ ಏನುಂಟು, ಸೇವಿಂಗ್ ಮತ್ತು ಇನ್ವೆಸ್ಟ್ಮೆಂಟು ಏನು ಇರಬೇಕು, ಮತ್ತು ಅದಕ್ಕೆ ಸೇವಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಹೌ ಬೆಸ್ಟ್ ವಿ ಕ್ಯಾನ್ ಡೂ, ವಾಟ್ ಇಸ್ ದ ಅಪ್ರಾಪ್ರಿಯೇಟ್ ಪ್ಲೇಸ್ ಟು ಡೂ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಅದನ್ನು ಸಹ ನಾವು ನೋಡ್ಕೊಳ್ಬೇಕಾಗ್ತದೆ ಟ್ರೆಂಡ್ ಫಾರ್ ದ ಬಿಸ್ನೆಸ್. ಇಟ್ ಆಲ್ಸೋ ಅಫೆಕ್ಟ್ ದ ಬಿಸ್ನೆಸ್. ಈಗ ನೋಡಿ, ನೀವು ಬಿಸ್ನೆಸ್ ಅಲ್ಲಿ ಸೇವಿಂಗ್ಸ್ ಮಾಡಿದ್ರು ಅದರ್ ಹ್ಯೂಮನ್ ಬೀಯಿಂಗ್ಸ್, ನಾವು ಬಿಕಾಸ್ ಆಫ್ ದ ಕರೋನಾ ನೋಬಡಿ ಕ್ಯಾನ್ ಸೇವ್. ಕರೋನಾ ಬೇಕು, ದೇರ್ ಇಸ್ ಎ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್ and nobody is having enough sufficient income, employment problem is also there, then the question of saving and investment won't come. Then government economic policies like industrial policy, very often the amendments will be there. ನಿಮಗೆ ಗೊತ್ತಿರೋದು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಅಮೆಂಡ್ಮೆಂಟ್ ಆಗ್ತದೆ, ಕಾಂಪಿಟೇಷನ್ ಪಾಲಿಸಿ, ಮಾನಿಟರಿ ಆ್ಯಂಡ್ ಫಿಸ್ಕಲ್ ಪಾಲಿಸಿ, ಪ್ರೈಸ್ ಪಾಲಿಸಿ, ಫಾರಿನ್ ಟ್ರೇಡ್ ಪಾಲಿಸಿ, ಗ್ಲೋಬಲೈಸೇಷನ್ ಪಾಲಿಸಿ ಈ ವರ್ಷ ಇದ್ದಾಗ ಇನ್ನೊಂದು ವರ್ಷ ಟ್ಯಾಕ್ಸ್ ಪಾಲಿಸಿಯಲ್ಲಿ ಚೇಂಜಸ್ ಆಗ್ತವೆ, ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸಸ್, ಈ ರೀತಿಯಲ್ಲಿ ಇಷ್ಟು ಚೇಂಜಸ್ ಬೇಕಾದರೂ ಆಗ್ತವೇ ಇರ್ತದೆ. ಅದು ಸಹ ನಿಮ್ಮ ಬಿಸ್ನೆಸ್ಗೆ ಅಫೆಕ್ಟ್ ಆಗ್ತದೆ. ಸೊ ವಿ ನೀಡ್ ಟು ಸ್ಟಡಿ ದಮ್ ಆಲ್ಸೋ. ದೆನ್ ವರ್ಕಿಂಗ್ ಆಫ್ ಫೈನಾನ್ಷಿಯಲ್ ಸೆಕ್ಟರ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್. ನೋಡಿ, ಫೈನಾನ್ಸ್ ಸೆಕ್ಟರ್ ಅಂತ ಹೇಳಿದ್ರೆ ಬ್ಯಾಂಕಿಂಗ್ ಇರ್ಬೋದು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್, LICs, ಹೀಗೆ ಬೇಕಾದಷ್ಟು ಫೈನಾನ್ಸ್ ಸೆಕ್ಟರ್ಸ್ ಇರ್ತವೆ. ಅವು ಹೇಗೆ ವರ್ಕ್ ಮಾಡ್ತಾ ಇದ್ದಾವೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ ಮೇ ಬಿ ಸೆಕೆಂಡರಿ ಮಾರ್ಕೆಟ್, primary market, how they are operating, how they are issuing shares and floating the debenture, what is the issue method, all these we need to study because they all also help us in making the decision and they affect the business also. So these are also, even though they are external, they are very much affecting the business. Working financial sectors ಎಲ್ಲ ಬರುತ್ತೆ. Then socio-economic organizations like trade unions, producer and consumer unions and cooperatives. ಈ ಸೋಷಿಯೋ ಎಕನಾಮಿಕ್ ಆರ್ಗನೈಸೇಷನ್, ಟ್ರೇಡ್ ಯೂನಿಯನ್ಸ್ ಅಂತ ಹೇಳಿದ್ರೆ ಅವ್ರವ್ರದ್ದೇ ಯೂನಿಯನ್ಸ್ ಅನ್ನ ಮಾಡ್ಕೊಳ್ತಾರೆ, ಅದು ಸಹ ನಿಮ್ಮ ಬಿಸ್ನೆಸ್ಗೆ ಹಾಗೆ ಅಫೆಕ್ಟ್ ಆಗ್ತದೆ. ದೆನ್ ಪ್ರೊಡ್ಯೂಸರ್ ಆ್ಯಂಡ್ ಕನ್ಸ್ಯೂಮರ್ ಯೂನಿಯನ್ಸ್, ಪ್ರೊಡ್ಯೂಸರ್ಸು ಯೂನಿಯನ್ಸ್ ಮಾಡ್ಕೊಳ್ಬೇಕು, ತಮ್ಮದೇ ಆದ ಯೂನಿಯನ್ಸ್ ಮಾಡ್ಕೊಂಡಿರ್ತಾರೆ. ಇದು ಕನ್ಸ್ಯೂಮರ್ಸ್ ಅವರದೇ ಯೂನಿಯನ್ಸ್ ಮಾಡ್ಕೊಂಡಿರ್ತಾರೆ, ಕನ್ಸ್ಯೂಮರ್ ಕೋಆಪರೇಟಿವ್ಸ್ ಯೂನಿಯನ್ಸ್ ಅನ್ನು ಮಾಡಿಕೊಂಡಿರ್ತಾರೆ. ಅವು ಹೇಗೆ ನಿಮ್ಮ ಬಿಸ್ನೆಸ್ಗೆ ಅಫೆಕ್ಟ್ ಆಗ್ತದೆ ಅದನ್ನು ಸಹ ಸ್ಟಡಿ ಮಾಡಬೇಕು. ಮತ್ತು ಕೋಆಪರೇಟಿವ್ ಸೊಸೈಟೀಸ್, how they are working, how they affect your business, if they are there, what is the benefit is there, what is the loss is there, that all you have to study. And for the study purpose you can use the business economics, you can apply them and you can get solved your business problem. Then social and political environment. ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂದರೆ ನೀವು ಎಂಥ ಸೊಸೈಟಿಯಲ್ಲಿ ಬದುಕ್ತಾ ಇದ್ದೀರಿ, ಎಂಥ ಜನ ನಿಮ್ಮ ಸುತ್ತಮುತ್ತ ಇದ್ದಾರೆ, ಮಿಡ್ಲ್ ಇನ್ಕಮ್, ಹೈ ಇನ್ಕಮ್, ಲೋ ಇನ್ಕಮ್, ಜೆಂಟ್ಸು, ಲೇಡೀಸಾ, ಫೀಮೇಲಾ, ಮೇಲಾ, ಆ ಥರ ಎಲ್ಲ ಅದನ್ನು ಸಹ ಯೂಸ್ ಮಾಡಬೇಕು. ಯಾವ ಥರದ ಇನ್ಕಮ್ ಇರುವವರು, ಮತ್ತು ಅವ್ರು ಯಾವ ರೀತಿ ಸೋಷಿಯಲ್ ಲೈಫ್ ಉಂಟು, ಹೈ ಸ್ಟ್ಯಾಂಡರ್ಡಾ, ಲೋ ಸ್ಟ್ಯಾಂಡರ್ಡಾ, ಬಿಲೋ ಸ್ಟ್ಯಾಂಡರ್ಡಾ, ಈ ರೀತಿ ಎಲ್ಲವನ್ನು ಸಹ ನೀವು ಅನಲೈಸ್ ಮಾಡಬೇಕಾಗ್ತದೆ. ಬಿಕಾಸ್ ದೇ ಆರ್ ಯುವರ್ ಮಾರ್ಕೆಟ್. And political environment also. Political environment is also important. Which party also very important sometimes. And whether it is stable government or not. All these we have to study because it affects us. Even though it is externally affect the
business. ಇವನ್ನೆಲ್ಲ ನಾವು ಇದನ್ನ ಮಾಡಿದ್ರೆ external to the business they are, but they are very important from the point of view making policy and running the business. That's why we need to study all the macroeconomics subjects which are very much important, and they are applied to environmental or external issues of the business. So those are to be studied, and we have to make use of business economics to solve such problems. Okay, we have studied the scope of business so far. Now we'll conclude this. Okay, thank you one and all. See you next time.